ಮತ್ತು ಇಂದು ನನಗೆ ವಿಶ್ವಾಸವಿದೆ, ನಿತೀಶ್ ಕುಮಾರ್ ಜಿ ಅವರು ಮಾಡಿದ ಕೆಲಸ ಹಮಾಯ ಯಶಸ್ವಿ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ ಅವರ ನೇತೃತ್ವದಲ್ಲಿ ಶ್ರೀ ಸಾಮ್ರಾಟ್ ಚೌಧರಿ ಜಿ ಅವರು ಅದನ್ನು ಬಹಳ ವೇಗವಾಗಿ ಮತ್ತು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ. ಇಂದು ಇದು ನನಗೂ ಗೌರವದ ಕ್ಷಣವಾಗಿದೆ. ಯಾಕೆಂದ್ರೆ ದೇಶದ ಯಶಸ್ವಿ ಪ್ರಧಾನಮಂತ್ರಿ ಆದರಣೀಯ ನರೇಂದ್ರ ಮೋದಿಜಿ, ಆದರಣೀಯ ನಿತೀಶ್ ಗರಬಿಜಿ ಮತ್ತು ಆದರಣೀಯ ನಿತೀಶ್ ಕುಮಾರ್ ಜಿ ಅವರು, ನಿತೀಶ್ ಕುಮಾರ್ ಜಿ ಮತ್ತು ನರೇಂದ್ರ ಮೋದಿ ಅವರ ಕನಸುಗಳನ್ನು ನನಸು ಮಾಡಲಾಗುವುದು ಎಂದು ನನ್ನ ಮೇಲೆ ಈ ಭರವಸೆಯನ್ನು ಇಟ್ಟಿದ್ದಾರೆ. ಸಾಮ್ರಾಟ್ ಚೌಧರಿ ಬಿಹಾರದ ಹೊಸ ಮುಖ್ಯಮಂತ್ರಿಯಾಗಲಿದ್ದಾರೆ. ಸದ್ಯಕ್ಕೆ ಬಿಹಾರದ ಉಪಮುಖ್ಯಮಂತ್ರಿಯಾಗಿರುವ ಸಾಮ್ರಾಟ್ ಚೌಧರಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದು ಮೊದಲು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾದ ನಂತರ, ಅಂದರೆ ನಾಯಕರಾಗಿ ಆಯ್ಕೆಯಾದ ನಂತರ ಒಂದು ರೀತಿಯಲ್ಲಿ ಖಚಿತವಾಯಿತು. ಮತ್ತು ಅದರ ನಂತರ NDA ಶಾಸಕಾಂಗ ಪಕ್ಷದಲ್ಲಿ ಅಲ್ಲಿ ನಿರ್ಗಮಿತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ಎಲ್ಲ ಮಿತ್ರ ಪಕ್ಷಗಳ ಹಿರಿಯ ನಾಯಕರು ಮತ್ತು ಶಾಸಕರು ಹಾಜರಿದ್ದರು. ಅಲ್ಲಿ ಅವರ ಹೆಸರಿಗೆ ಮುದ್ರೆ ಬಿತ್ತು. ಕೊನೆಗೂ ಸಾಮ್ರಾಟ್ ಚೌಧರಿ ಬಿಹಾರದ ಮುಖ್ಯಮಂತ್ರಿ ಯಾಕಾದರೂ ಇದರ ಹಿಂದೆ ಬಿಜೆಪಿಯ ಕಾರ್ಯತಂತ್ರ ಇದೆ ಎಂದು ಹೇಳಲಾಗುತ್ತಿದೆ. ಅದೇನೆಂದರೆ ಬಿಜೆಪಿ ಸದ್ಯಕ್ಕೆ ಯಾವುದೇ ಹೊಸ ಮುಖ ಅಥವಾ ತನ್ನ ಪಕ್ಷದ ಯಾವುದೇ ಹಳೆಯ ನಾಯಕನ ಮೇಲೆ ದಾವ ಆಡಲು ಬಯಸುವುದಿಲ್ಲ. ಏಕೆಂದರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವ ಮೂಲಕ ಅದು ಒಂದು ರೀತಿಯಲ್ಲಿ ನಿತೀಶ್ ಕುಮಾರ್ ಅವರ ಮತದಾರರನ್ನು ತನ್ನೊಂದಿಗೆ ಇಟ್ಟುಕೊಳ್ಳಬಹುದು ಎಂದು ಅದಕ್ಕೆ ಅನಿಸುತ್ತದೆ. ಯಾಕೆಂದರೆ ಅವರಿಗೆ ತಿಳಿದಿದೆ, ಅವರಿಗೆ ಈ ಸತ್ಯ ಗೊತ್ತಿದೆ. ನಿತೀಶ್ ಕುಮಾರ್ ಯಾವ ರೀತಿ ರಾಜ್ಯಸಭೆಗೆ ಆಯ್ಕೆಯಾದರು ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಅದರ ನಂತರ ಅವರ ಮತದಾರರಲ್ಲಿ, ವಿಶೇಷವಾಗಿ NDAಯ ಒಂದು ದೊಡ್ಡ ಮತದಾರರ ಗುಂಪು ಏನಿದೆ, ಅದರಲ್ಲಿ ಸಾಕಷ್ಟು ನಿರಾಸೆ ಇದೆ. ಮತ್ತು ಬಿಜೆಪಿಯು ಇದೇ ಸತ್ಯವನ್ನು ಒಪ್ಪಿಕೊಂಡು ಸಾಮ್ರಾಟ್ ಚೌಧರಿಗೆ ಬಿಹಾರದ ಕಿರೀಟವನ್ನು ನೀಡಿದೆ. ಏಕೆಂದರೆ ಸದ್ಯಕ್ಕೆ ಯಾವುದೇ ಹೊಸ ರಾಜಕೀಯ ಪ್ರಯೋಗದ ಬದಲು ಒಂದು ರೀತಿಯಲ್ಲಿ ನಿರಂತರತೆಯನ್ನು ಕಾಯ್ದುಕೊಳ್ಳಬೇಕು, ನಿರಂತರತೆಯನ್ನು ಇಟ್ಟುಕೊಳ್ಳಬೇಕು ಎಂದು ಅವರಿಗೆ ಅನಿಸುತ್ತದೆ. ಸಾಮ್ರಾಟ್ ಚೌಧರಿ ಅವರ ವಿಷಯಕ್ಕೆ ಬಂದರೆ ಖಂಡಿತವಾಗಿಯೂ ಅವರು ಬಿಜೆಪಿಯಲ್ಲಿ ಹೊಸ ಮುಖ. ಇದಕ್ಕೂ ಮೊದಲು ಅವರು ಜನತಾದಳ ಯುನೈಟೆಡ್ನಲ್ಲಿದ್ದರು ಮತ್ತು ಅದಕ್ಕೂ ಮೊದಲು ಅವರು ಹಲವಾರು ವರ್ಷಗಳ ಕಾಲ RJDಯಲ್ಲಿದ್ದರು. RJD ಒಮ್ಮೆ ಅವರನ್ನು ಮಂತ್ರಿಯನ್ನಾಗಿಯೂ ಮಾಡಿತ್ತು. ಆದರೆ ಆ ಸಮಯದಲ್ಲಿ ವಯಸ್ಸು ಕಡಿಮೆ ಇದ್ದ ಕಾರಣ ಅವರು ರಾಜೀನಾಮೆ ನೀಡಬೇಕಾಯಿತು. ಜನತಾದಳದಲ್ಲಿಯೂ ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಆ ಸಮಯದಲ್ಲಿ ಬಂಡಾಯವೆದ್ದಿದ್ದ ಕಾರಣ, ಅಂದರೆ ಜೀತನ್ ರಾಮ್ ಮಾಂಜಿ ಅವರೊಂದಿಗೆ ಮತ್ತು ಬಿಜೆಪಿಯೊಂದಿಗೆ ಹೋಗಿದ್ದ ಕಾರಣ ಅವರ ಸದಸ್ಯತ್ವವು ರದ್ದಾಗಿತ್ತು. ಸದಸ್ಯತ್ವವನ್ನು ಕಳೆದುಕೊಳ್ಳಬೇಕಾಯಿತು. ಆದರೆ ಬಿಜೆಪಿಯಲ್ಲಿ ಅವರ ಏಳಿಗೆ ಏನಿದೆ, ಅದರಿಂದ ಎಲ್ಲೋ ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅವರು ಪಕ್ಷದ ಜನಬೆಂಬಲವನ್ನು, ವಿಶೇಷವಾಗಿ NDAಯ ಜನಬೆಂಬಲವನ್ನು ಒಗ್ಗಟ್ಟಾಗಿ ಇಡಬಲ್ಲರು ಎಂದು ಅನಿಸುತ್ತದೆ. ಮತ್ತು ನಿಮಗೆ ನೆನಪಿದ್ದರೆ ಸಾಮ್ರಾಟ್ ಚೌಧರಿ ಅವರು ತಾರಾಪುರದಿಂದ ವಿಧಾನಸಭೆಗೆ ಚುನಾವಣಾ ಕಣದಲ್ಲಿದ್ದಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ನೀವು ಇವರನ್ನು ಒಮ್ಮೆ ಗೆಲ್ಲಿಸಿ ಕಳುಹಿಸಿ ಎಂದು ಹೇಳಿದ್ದರು. ನಾನು ಇವರನ್ನು ಬಹಳ ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತೇನೆ. ನೀವು ಭರವಸೆ ಇಡಿ, ಸಾಮ್ರಾಟ್ ಜಿ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಮೋದಿಜಿ ಸಾಮ್ರಾಟ್ ಜಿ ಅವರನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡ್ತಾರೆ. ಹಾಗಾಗಿ ಅಮಿತ್ ಶಾ ಅವರು ತಮ್ಮ ವಾಗ್ದಾನವನ್ನು ಈಡೇರಿಸಿದ್ದಾರೆ ಎಂದು ನೀವು ಹೇಳಬಹುದು. ಜನತಾದಳ ಯುನೈಟೆಡ್ ವಿಷಯಕ್ಕೆ ಬಂದರೆ ಸದ್ಯಕ್ಕೆ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಅವರು ಪಕ್ಷದ ಕೆಲಸಗಳಲ್ಲಿ ಸಕ್ರಿಯರಾಗಿರ್ತಾರೆ. ಆದರೆ ಸರ್ಕಾರಕ್ಕೆ ಬರಲು ಅವರು ಸಿದ್ಧರಿಲ್ಲ. ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಪಕ್ಷದ ಇಬ್ಬರು ಹಿರಿಯ ನಾಯಕರು ಮತ್ತು ನಿತೀಶ್ ಮಂತ್ರಿಮಂಡಲದಲ್ಲಿ ಹಲವು ವರ್ಷಗಳಿಂದ ಮಂತ್ರಿಗಳಾಗಿರುವ ವಿಜಯ್ ಚೌಧರಿ ಮತ್ತು ಬಿಜೇಂದ್ರ ಯಾದವ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದೆ.